ಆಂಜನಪ್ಪನವರೇ, ಕನ್ನಡ ಅಂತ ಬಂದಾಗ ನಾನು ಬಹಳ ಇವತ್ತು ಮುಕ್ತವಾಗಿ ಮಾತನಾಡ್ತೀನಿ. ದಯವಿಟ್ಟು ಕನ್ನಡಿಗರು ಯಾರು ಬೇಜಾರು ಮಾಡ್ಕೊಳ್ಬೇಡಿ, ನಾನು ಸರಿ ಹೇಳ್ತಾ ಇದ್ದೀನಿ ಅಂತ ಭಾವಿಸ್ತೀನಿ. ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಸರ್. ಅದು ಯಾವುದೇ ವಿಚಾರಕ್ಕೆ ತಗೊಳ್ಳಿ, ಒಂದು ಕನ್ನಡ ಈಗ ಯಾರೋ ಕನ್ನಡಿಗನ ಮೇಲೆ ಏನೋ ಒಂದು ದೌರ್ಜನ್ಯ ಆಯ್ತು ಅಂತಂದ್ರೆ ಅವನಿಗೇನೋ ಮಾಡ್ಕೊಳ್ತಾ ಇದಾರೆ, ನಮ್ಗೆ ಯಾಕೆ ಅಂತ ನಾವು ಸುಮ್ಮನಾಗ್ಬಿಡ್ತೀವಿ. ಒಟ್ಟಾರೆಯಾಗಿ ಕನ್ನಡಿಗರು ಅಂತ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿಸ್ತಾರೆ ಹೊರತು ಬಂದು ಕುತ್ಕೊಂಡು ಧೈರ್ಯವಾಗಿ ಖಂಡಿಸುವಂತ ಮನಸ್ಥಿತಿ ಯಾರಿಗೂ ಇಲ್ಲ. ಯಾರಿಗೇನಾದ್ರೆ ಏನು ಇದೇ ರೀತಿ ಮಾಡ್ತಾ ಹೋಗ್ತಾ ಇದ್ರೆ ನಾವು ಕರ್ನಾಟಕದಲ್ಲಿ ಕನ್ನಡಿಗರು ಬದುಕಬೇಕಾ ಬೇಡವಾ? ಅದಕ್ಕೆ ಈ ತರ ಘಟನೆಗಳು ನಡೀತಾ ಇರೋದು. ಕಾರಣ ಏನಂದ್ರೆ ಇವತ್ತು ಕನ್ನಡದಲ್ಲಿ 900 ಹಾಡುಗಳಿಗಿಂತ ಜಾಸ್ತಿ ಆಡಿದ್ದಾನೆ ಸೋನು ನಿಗಮ್ ಅಂತಕ್ಕಂಥ ವ್ಯಕ್ತಿ. ಆ 900ಕ್ಕೂ 1 ಲಕ್ಷ ರೂಪಾಯಿ ಅಂದ್ರೂ 9 ಕೋಟಿಗಿಂತ ಜಾಸ್ತಿ ಕನ್ನಡಿಗರ ಹಣದಲ್ಲಿ ಅವನು ಜೀವನ ಮಾಡ್ತಿದ್ದಾನೆ. ಇವತ್ತು ಕರ್ನಾಟಕಕ್ಕೆ ಬಂದು ಕನ್ನಡಿಗರನ್ನ ಹೀಯಾಳಿಸುವಂತ ದುರಾಂಕಾರದ ಮನಸ್ಥಿತಿ, ಅದೇ ಉಗ್ರರಿಗೆ ಹೋಲಿಸ್ತಾನೆ, ದುರಾಂಕಾರವಾಗಿ ಮಾತಾಡ್ತಾನೆ, ಕನ್ನಡಿಗರು ಗಲೀಜು ಜನ ಅಂತಾರೆ, ರೌಡಿಗಳು ಅಂತಾರೆ, ಈ ಪದಗಳನ್ನೆಲ್ಲ ಬಳಸಿದಾನೆ. ಅಂದ್ರೆ ಇವನು ವಿರುದ್ಧ ನಮ್ಮ ಚಿತ್ರರಂಗದ ಅನೇಕ ಗಣ್ಯರು ಮಾತಾಡ್ಬೇಕಿತ್ತು. ಕನ್ನಡ ಹೋರಾಟಗಾರರಲ್ಲ, ಚಿತ್ರರಂಗದವರೇ ಮಾತಾಡ್ಬೇಕಿತ್ತು. ಕನ್ನಡಕ್ಕಿಂತ ಚಿತ್ರರಂಗ ಏನ್ ದೊಡ್ಡದೇನಲ್ಲ, ಕನ್ನಡನ ತಗೊಂಡೇ ಚಿತ್ರರಂಗದವ್ರು ಬದುಕ್ತಾ ಇರೋದು ಅಲ್ವಾ. ಈಗ ಚಿತ್ರರಂಗದ ಅನೇಕ ಗಣ್ಯರು ಮಾತನಾಡದೇ ಇರತಕ್ಕಂಥದ್ದು ನಮ್ಮ ಕನ್ನಡಿಗರ ದುರಂತ. ಅಧ್ಯಕ್ಷರು ಊರಲ್ಲಿ ಇರ್ಲಿಲ್ಲ, ಅದೆಲ್ಲ ನಾನು ಹೇಳುದು. ಈಗ ಬೇಡ ಸರ್, ಯಾರು ಬರೋದು ಬೇಡ, ಒಂದು ಟ್ವೀಟ್ ಮಾಡ್ಲಿ, ಒಂದು ಹೇಳಿಕೆ ಕೊಡ್ಲಿ, ಬೇಡಪ್ಪ ಅವ್ನೇನು ಹೊಡೆದಾಕ್ಬಿಡ್ತೀವಿ, ನಾವ್ ಹೇಳ್ದಂಗೆ ಹೇಳೋದು ಬೇಡ, ಹೊಡೆದಾಕ್ಬಿಡ್ತೀವಿ ಬಡ್ದಾಕ್ಬಿಡ್ತೀವಿ ಇಲ್ಲಿ ಬೇಡ, ಅವೆಲ್ಲ ಬೇಡ. ಒಂದು ಸೌಜನ್ಯ ಕೇಳಿ, ಯಾಕ್ರಿ ನೀವು ಹಿಂಗ್ ಮಾತಾಡಿದ್ರ, ಕೇಳಕ್ ಬರೋ ತಾಕತ್ತಿಲ್ವಾ? ಬರೀ ಏನು ಪರ್ದೆ ಮೇಲೆ ಮಾತ್ರ ನಿಮ್ಮ ಹೀರೋಯಿಸಮ್ ಇಲ್ಲಿ ತೋರಿಸ್ಬೇಕ್ರಿ. ನಿಮ್ಮ ಹೀರೋಯಿಸಮ್ನ ಇಲ್ಲಿ ತೋರಿಸ್ಬೇಕು. ಬಂದು ಅವನು ಯಾರೋ ಒಬ್ಬ ಮಾತಾಡ್ತಾನೆ ಅಂದ್ರೆ ಎಷ್ಟು ದುರಾಂಕಾರದ ವರ್ತನೆ. ಒಂದು ನಾವ್ ಹೇಳ್ತಾ ಇದೀವಿ, ಕರಾವೇರು ನಮ್ಮ ನಾಯಕರು ನಾರಾಯಣಗೌಡರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಅವನು ಕನ್ನಡದ ನೆಲಕ್ಕೆ ಕಾಲಿಡಕ್ಕೆ ಬಿಡೋದಿಲ್ಲ. ಮತ್ತೆ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಇರ್ಬೋದು, ನೀವು ಹೇಳಿದ್ರಲ್ಲ ಹಂಪಿ ಉತ್ಸವ, ಕಿತ್ತೂರು ಉತ್ಸವ, ಜೊತೆಗೆ ಮೈಸೂರಿನ ದಸರಾ ಉತ್ಸವಗಳಲ್ಲಿ ಉತ್ಸವಕ್ಕೂ ಅನ್ಯ ಭಾಷೆಯ ಕಲಾವಿದ ಸರ್ ನೋಡಿ ಸರ್, 50 ಲಕ್ಷ ಭಾಷೆ ಭೇದ ಇಲ್ಲ ಸರ್, ಭಾಷೆ ಭೇದ ಇಲ್ಲ. ಆದ್ರೆ ಇವ್ರು ತೋರಿಸ್ಬೇಕಾದ್ರೆ ನಾವು ತೋರಿಸ್ಬೇಕಲ್ಲ ಸರ್, ಹೌದಲ್ವಾ? ನಾವು ಈಗ ಕಲೆಗೆ ಭಾಷಾ ಭೇದ ಇಲ್ಲ ಅಂತಾನೆ 900 ಚಿತ್ರಗಳಲ್ಲಿ ಅವ್ರಿಗೆ ಆಡ್ಲಿಕ್ಕೆ ಅವಕಾಶ ಕೊಟ್ಟಿದೀವಿ. ಒಳ್ಳೆ ವಾಯ್ಸಪ್ಪ. ನಾವ್ ಎಷ್ಟು ಜನ ಈಗ ಕಾರಲ್ಲಿ ಹೋಗ್ಬೇಕಾದ್ರೆ ಸೋನು ನಿಗಮ್ ಅವ್ರದ್ದು ಹಾಡಾಕೋ ಅಂತ ಕೇಳ್ತಿದ್ವಿ, ಇವತ್ತು ಕೇಳ್ತೀವ? ಆದ್ರೆ ಕನ್ನಡಿಗರನ್ನ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಹೋಲಿಸಿದಾನೆ ಅಂದ್ರೆ ಇವನು ಭಾರತೀಯತೆ ಬಗ್ಗೆ ಇವನ್ ಗೌರವ ಇಲ್ಲ, ಕನ್ನಡತನಲ್ಲ, ಭಾರತೀಯತೆ ಅನ್ನೋದೇ ಗೊತ್ತಿಲ್ಲ ಇವನಿಗೆ. ಇಂಥ ದುರಹಂಕಾರಿಯನ್ನ ಕರ್ನಾಟಕದಲ್ಲಿ ನಾವು ಬಿಟ್ಕೊಳ್ಲಿಕ್ಕೆ ಬಿಡೋದೇ ಇಲ್ಲ. ಅವನು ಯಾವುದೇ ಖಾಸಗಿ ಕಾರ್ಯಕ್ರಮಕ್ಕೆ ಬಂದ್ರು ಅವನಿಗೆ ವಿಚಾರಿಸಿಕೊಳ್ಳುವಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಈಗ ಬೆಳಗ್ಗೆಯಿಂದ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟವನ್ನ ಮಾಡಿ ನಮ್ಮ ನಾಯಕರಾದಂತ ನಾರಾಯಣಗೌಡರ ನಾಯಕತ್ವದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನಮ್ಮ ಜೊತೆಗೆ ದಿವ್ಯಾ ಆಲೂರ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ. ದಿವ್ಯಾ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನಮಸ್ತೆ. ದಿವ್ಯಾ, ಬಹಳಷ್ಟು ಸಲ ನಾನು ಗಮನಿಸಿದೀವಿ, ನೀವು ಕನ್ನಡಕ್ಕೋಸ್ಕರ ಇವನ್ ನಾಗಪ್ಪ ಸರ್ ಇರ್ಬೋದು, ಆಲೂರ್ ನಾಗಪ್ಪ ಸರ್ ಇರ್ಬೋದು, ಬಹಳಷ್ಟು ಜನಪದ ಗೀತೆಗಳನ್ನ ಕಟ್ಕೊಟ್ಟವರು, ಕನ್ನಡಕ್ಕೋಸ್ಕರ ಹೋರಾಡಿದವರು. ನೀವು ಕೂಡ ಯಾವುದೋ ಒಂದು ಮಾಲ್ ಅಲ್ಲಿ ಕನ್ನಡದ ಹಾಡಿಗೆ ಅಥವಾ ಇದಕ್ಕೆ ಬೆಂಬಲ ಸಿಗ್ಲಿಲ್ಲ ಅಥವಾ ಗೌರವ ಕೊಡ್ಲಿಲ್ಲ ಅನ್ನುವಂಥ ವಿಚಾರಕ್ಕೆ ನೀವು ಕೂಡ ಸಾಕಷ್ಟು ಮಾತುಗಳನ್ನ ಆಡಿದ್ರಿ. ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರಿಸ್ಥಿತಿ ಎಲ್ಲಿಗೆ ಬರ್ತಾ ಇದೆ ಅನ್ನೋದ್ರ ಪರವಾಗಿ, ಎಸ್ಪೆಷಲಿ ಬೆಂಗಳೂರಿನ ಸಿಚುಯೇಷನ್. ಇವತ್ತು ಸೋನು ನಿಗಮ್ ಅವರ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಏನ್ ಹೇಳ್ತೀರಿ? ಕನ್ನಡ ರಕ್ಷಣಾ ವೇದಿಕೆ ಅಂತೂ ಅವರನ್ನ ಸಾಂಸ್ಕೃತಿಕ ಭಯೋತ್ಪಾದಕ ಅಂತ ಕರೆದಿದೆ. ನನಗೆ ಕನ್ನಡ ಅಂತ ವಿಚಾರ ಬಂದಾಗ ಯಾರು ದೊಡ್ಡವರಲ್ಲ ಅಂತ ಅನ್ಸುತ್ತೆ. ಸೊ ಅವ್ರು ಹೇಳಿದ್ದು ನಾನು ಸರಿ ಅಂತ ಒಂದು ಹಂತಕ್ಕೆ ಭಾವಿಸ್ತೀನಿ. ಏನ್ ಹೇಳ್ತೀರಿ ದಿವ್ಯಾ? ಖಂಡಿತವಾಗ್ಲೂ ಹೌದು. ಈ ಒಂದು ನಿರ್ಧಾರ ಅವರು ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಜರುಗಿದಂತಹ ಪ್ರತಿಭಟನೆ ಇವತ್ತು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬಹಳಷ್ಟು ಜನರು ಬಂದು ಬೆಂಬಲವನ್ನ ಸೂಚಿಸಿರುವಂತದ್ದು. ಆದ್ರೂ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗಾಯಕಿಯರು ಬರ್ಬೇಕಿತ್ತು ಅನ್ನೋ ಒಂದು ಮಾತು ಕೂಡ ಅಲ್ಲಿ ಕೇಳ್ತು. ಯಾಕಂದ್ರೆ ಇವತ್ತಿನ ಪ್ರತಿಭಟನೆ ಇದ್ದಿದ್ದೇ ಗಾಯಕಿಯರಿಗಾಗಿ. ಕರವೇಲಿ ಯಾರು ಗಾಯಕರು ಬಂದಿರ್ಲಿಲ್ಲ, ಅಲ್ಲಿ ಕನ್ನಡ ಮನಸ್ಸುಗಳು ಮಾತ್ರ ಬಂದಿದ್ದು. ಆದ್ರೂ ಪ್ರತಿ ಬಾರಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ನಾಡು ನುಡಿ ನೆಲ ಜಲದ ಪರವಾಗಿ ಏನೇ ಒಂದು ಪ್ರಾಬ್ಲಮ್ ಆದಾಗ್ಲೂ, ಸಮಸ್ಯೆ ಬಂದಾಗ್ಲೂ ಮುಂದೆ ನಿಲ್ತಾರೆ. ಅವರಿಗೆ ಸಮಸ್ತ ಗಾಯಕಿಯರ ಪರವಾಗಿ ನಾನೇ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ವಿಚಾರಕ್ಕೆ ಬರೋದಾದ್ರೆ, ಬೇರೆ ಭಾಷೆಯ ಬಗ್ಗೆ ಯಾರು ಕೂಡ ಒಂದು ಸೊಲ್ಲನ್ನಾಡೋದಿಲ್ಲ. ಆದ್ರೆ ಕನ್ನಡ ಅನ್ನೋ ವಿಚಾರ ಬಂದಾಗ ನಾಲಿಗೆ ಹರಿಬಿಡ್ತಾರೆ. ಯಾಕೆ? ಕನ್ನಡಿಗರಿಗೆ ಸ್ವಾಭಿಮಾನ ಇಲ್ವಾ? ಕನ್ನಡಿಗರಿಗೆ ತಾಕತ್ತಿಲ್ವಾ?
ದ ಮೋಸ್ಟ್ ಅಗ್ಲಿಯೆಸ್ಟ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಇಸ್ ಕನ್ನಡ ಅಂತ ಒಬ್ಬ ಮಹಾಶಯ ಒಂದು ವೆಬ್ಸೈಟ್ ಅಲ್ಲಿ ಮಾಡಿ ಹರಿಬಿಟ್ಟಾಗ ತೋರ್ಸಿದ್ರು ನಮ್ಮ ಯುವ ಜನತೆ. ಒಂದು ದೊಡ್ಡ ಕ್ರಾಂತಿನೇ ಆಯ್ತು. ಆಗ ಗೂಗಲ್ ಸಾರಿ ಕೇಳಿ ಕ್ಷಮೆ ಕೇಳ್ತು. ಸೊ ಈ ರೀತಿಯ ಹುನ್ನಾರ ನಮ್ಮ ಭಾಷೆಗೆ ಮಾತ್ರ ಆಗ್ತಾ ಇದೆಯಲ್ಲ ಅನ್ನೋ ಒಂದು ದುಃಖ ಒಂದ್ ಕಡೆ ಆದ್ರೆ, ನಾವು ಸಿಡಿದೇಳೋದು ಬಹಳಾನೇ ಕಮ್ಮಿ. ಈಗ ಉಮೇಶ್ ಬಣ್ಕರ್ ಸರ್ ಇದ್ದಾರೆ, ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಕೂಡ ಜೊತೆಯಾಗಿದ್ದಾರೆ. ಇಲ್ಲಿ ಮೋಹನ್ ಕೃಷ್ಣ ಅವರು, ನಮ್ಮ ದಾಪಿ ಆಂಜನಪ್ಪ ಅವರು ಕೂಡ ನಿಮ್ಮ ಜೊತೆಗೆ ನೇರ ಪ್ರಸಾರದಲ್ಲಿದ್ದಾರೆ. ನಾನು ಒಂದು ಪ್ರಶ್ನೆಯನ್ನ ಕೇಳ್ತೀನಿ ನಿಮ್ಮೆಲ್ರಿಗೂ. ನೀವು ಸಭೆ ಸಮಾರಂಭಗಳಲ್ಲಿ ಗಮನಿಸಿರಬಹುದು, ಬೇರೆ ಭಾಷೆಯ, ನಾನು 22 ವರ್ಷದ ನಿರೂಪಣೆಯಲ್ಲಿ ಇರುವಂತದ್ದು. ಬಣ್ಕರ್ ಸರ್, ನೀವ್ ಈ ಮಾತಿಗೆ ಉತ್ತರ ಕೊಡಿ. ಬೇರೆ ಭಾಷೆಯವರು ನಮ್ಮ ಇಲ್ಲಿ ಸಿನಿಮಾದು ಪ್ರೆಸ್ ಮೀಟ್ ಮಾಡ್ತಾರಲ್ವಾ, ಆ ಸಮಯದಲ್ಲಿ ಬೇರೆ ನಿರೂಪಕರನ್ನ ಗಮನಿಸಿ ನೋಡಿ, ಗೊತ್ತಿಲ್ಲದಂತೆಯೇ ಅದನ್ನ ಕೆಲವರು ಪತ್ರಕರ್ತರು ಒಂದು ಸರಿ ಅದು ದೊಡ್ಡ ಮಟ್ಟಕ್ಕೆ ಧ್ವನಿ ಏರಿಸಿದ್ರು ಕೂಡ ಅವರು ಅವರ ಭಾಷೆಯಲ್ಲೇ ಮಾತಾಡಿಸಿದ್ರು. ಯಾಕೆಂದ್ರೆ ನಾವ್ ಎಂತ ಮನಸ್ಥಿತಿಯವ್ರು ಗೊತ್ತಾ ಕನ್ನಡಿಗರು, ಅಯ್ಯೋ ಅವ್ರಿಗೆ ಬೇಜಾರಾಗ್ಬಾರ್ದು, ಅವರಿಗೆ ನಾವ್ ಕಂಫರ್ಟ್ ಝೋನ್ ಕೊಡ್ಬೇಕು. ಆ ಕಂಫರ್ಟ್ ಝೋನ್ ಕೊಡ್ತಾ ಕೊಡ್ತಾ ನಾವ್ ಡಿಸ್ಕಂಫರ್ಟ್ ಝೋನಿಗೆ ಬಂದ್ಬಿಟ್ಟಿದೀವಿ. ನಾನು ಇವತ್ ಬೆಳಗ್ಗೆ ಮಾಧ್ಯಮ ಮಿತ್ರರು ಬಹಳಷ್ಟು ಜನರಿಗೆ ಇದೇ ಮಾತನ್ನ ಹೇಳ್ದೆ. ಕನ್ನಡ ಅನ್ನೋ ಒಂದು, ಕರ್ನಾಟಕ ಅನ್ನೋ ಒಂದು ಮಹಾಮನೆಗೆ, ಅತಿ ಸಂಪನ್ಮೂಲ ಹೆಚ್ಚು ಇರುವಂತ ಒಂದು ಮಹಾಮನೆಗೆ ಪಾಪ ಅಲ್ಲೆಲ್ಲೋ ಬಹಳ ಕಷ್ಟ, ಕುಡಿಯೋಕ್ ನೀರು ಕಷ್ಟ, ಭಯೋತ್ಪಾದನೆ ಹೆಚ್ಚು ಅಂತ ಹೇಳಿ ನಾನಾ ಕಾರಣಗಳಿಗಾಗಿ ಹೊರನಾಡಿನಿಂದ ನಮ್ಮ ನಾಡಿಗೆ ಪ್ರತಿ ದಿನ ಸಾವಿರಾರು ಜನ ರೈಲ್ ನಲ್ಲಿ, ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಗಳಲ್ಲಿ ಬಂದ್ ಬೆಂಗಳೂರಿಗೆ ಬಂದು ಇಳಿತಾ ಇದ್ದಾರೆ. ಆದರೆ ಯಾರಾದ್ರೂ ವಾಪಸ್ ಹೋಗೋ ಮನ್ಸು ಮಾಡ್ತಿದಾರಾ? ಖಂಡಿತ ಯಾರು ಮಾಡಲ್ಲ, ಯಾರು ಮಾಡ್ತಿಲ್ಲ. ಇಲ್ಲಿಗೆ ಬರ್ತಾರೆ, ಕೆಲ್ಸಕ್ಕೆ ಸೇರ್ತಾರೆ, ಫಸ್ಟ್ ಕೆಳಸ್ತರದಲ್ಲಿ ಕೆಲಸ ಮಾಡ್ತಿರ್ತಾರೆ, ಅದೇ ಕಂಪನಿನಲ್ಲಿ ಮೇಲ್ ಹೋಗಿ ಉನ್ನತ ಸ್ಥಾನ ಪಡ್ಕೋತಾರೆ. ಅಷ್ಟೇ ಮಾಡಲ್ಲ, ಅವ್ರ ಕಡೆಯವ್ರನ್ನೇ ಮತ್ತೆ ಆ ಕಂಪನಿ ಕರ್ಕೊಂಬಂದ್ ಸೇರಿಸ್ತಾರೆ. ನಮ್ಮ ಇಲ್ಲಿಯ ಮೂಲದ ಕನ್ನಡದ ಮಕ್ಕಳು ಎಲ್ಲಿ ಹೋಗ್ಬೇಕು? ನಮ್ಮ ಮನೆಗ್ ಬಂದ್ರಿ ಸರಿ, ಆತಿಥ್ಯ ಕೊಟ್ವಿ ಸರಿ, ನಾವು ಬಂದ್ರಪ್ಪ ಅಂತ ಹೇಳಿ ಅವ್ರಿಗೆ ಊಟ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟು ಅವ್ರು ಬಲಿಯೋದಕ್ ಒಂಚೂರು ಕೊಟ್ಟ ಮೇಲೆ ಹೆಂಗಾಗಿದೆ ಗೊತ್ತಾ, ಈಗ ನಡಿ ಆಚೆಗ್ ಮನೆಯಿಂದ ಅಂತ ನಮ್ಮನ್ನೇ ಕಳ್ಸೋ ಪರಿಸ್ಥಿತಿಗೆ ಬಂದ್ ನಿಂತಿದ್ದಾರೆ ಕೆಲವರು. ಈಗಲೂ ಬಾಯಿ ಮುಚ್ಕೊಂಡ್ ಸುಮ್ನೆ ಇದ್ರೆ ನಮ್ಮಷ್ಟು ದಡ್ರು ಮತ್ ಯಾರು ಇಲ್ಲ. ನಾನು ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ದಿವ್ಯಾಜಿ. ಹಿಂಗೆ ಯಾವ್ದೋ ಒಂದು ಕೆಲಸದ ನಿಮಿತ್ತ ಯಾವ್ದೋ ಒಂದ್ ಕಡೆ ಹೋಗಿದಾಗ ಆತ ಹಿಂದಿಯಲ್ಲಿ ಮಾತನಾಡ್ತಾ ಇದ್ದ. ನಾನಂದೆ, ಇಷ್ಟು ವರ್ಷ ಆಗಿದೆ ನೀವು ಕರ್ನಾಟಕಕ್ಕೆ ಬಂದು, ಸ್ವಲ್ಪ ಆದ್ರೂ ಕನ್ನಡದಲ್ಲಿ ಮಾತನಾಡಬಾರ್ದ? ನಾವು ನಿಮ್ಗೆ ಅನುಕೂಲ ಆಗ್ಲಿ ಅಂತ ನಮ್ಗೆ ಹಿಂದಿ ಬರುತ್ತೋ ಇಲ್ವೋ, ಅರ್ಧಂಬರ್ಧ ಹಿಂದಿನೋ ಹೆಂಗೋ ಕಲ್ತ್ಕೊಂಡು ಮಾತಾಡಕ್ ಟ್ರೈ ಮಾಡ್ತೀವಿ. ಅಟ್ಲೀಸ್ಟ್ ನೀವು ಕನ್ನಡ ಮಾತಾಡೋದಕ್ಕೆ ಪ್ರಯತ್ನ ಆದ್ರೂ ಪಡಬಾರ್ದ ಅಂತ ನಾನು ಆತನಿಗೆ ಕೇಳಿದಾಗ ಅವನು ಉತ್ತರ ಏನ್ ಬಂತು ಗೊತ್ತಾ? ನಾನು ಅನ್ಕೊಂಡೆ, ಓಕೆ ಮೇಡಮ್, ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತೀನಿ ಅಂತಾನೇನೋ ಅಂತ ನಾನು ಅಂದ್ಕೊಂಡೆ. ಆದ್ರೆ ಕಂಪ್ಲೀಟ್ ನನ್ನ ಆಲೋಚನೆ ತಪ್ಪಾಗಿತ್ತು ದಿವ್ಯಾ. ಆತ ಏನ್ ಹೇಳಿದ ಗೊತ್ತಾ? ನೀವು ತಪ್ಪು ಮಾತಾಡ್ತಾ ಇದ್ದೀರಾ, ನೀವು ವೆಸ್ಟ್ ಬೆಂಗಾಲ್ಗೆ ಹೋಗ್ತೀರಾ, ನೀವು ಅಲ್ಲಿ ಬೆಂಗಾಲಿಲಿ ಮಾತಾಡ್ತೀರಾ ಅಂತ ನನ್ನ ಪ್ರಶ್ನೆ ಮಾಡ್ದ ಆತ. ಇದು ನಮ್ಮ ಪರಿಸ್ಥಿತಿ ಅಲ್ಲ ಸಿಂಧು ಅವರೇ. ನಾವೇನು ತಮಿಳ್ನಾಡಲ್ಲಿ ಕನ್ನಡ ಮಾತಾಡಿ ವೆಸ್ಟ್ ಬೆಂಗಾಲಿಗೆ ಹೋಗ್ಬಿಟ್ಟು ಕನ್ನಡ ಮಾತಾಡಿನ ಅಂತ ನಾ ಹೇಳ್ತೀವಿ. ನನ್ನ ಅಕ್ಕ ಇದ್ದಾಳೆ, ಅವಳು ವೆಸ್ಟ್ ಬೆಂಗಾಲ್ ಅಲ್ಲಿ ಇದ್ದಾಳೆ, ಎಷ್ಟು ಚೆನ್ನಾಗ್ ಬೆಂಗಾಲಿ ಮಾತಾಡ್ತಾಳೆ ಗೊತ್ತಾ? ನಾವ್ ಅದನ್ನ ವಿರೋಧಿಸ್ತೀವಾ? ಇಲ್ಲ. ನಾವ್ ಹೇಳೋದು ನಮ್ಮ ನಾಡಿನಲ್ಲಿರುವಾಗ, ಎಲ್ಲಾ ಸವಲತ್ತುಗಳನ್ನ ಪಡೆದುಕೊಳ್ತಿರುವಾಗ ಎಲ್ಲವೂ ಬೇಕು. ಕನ್ನಡಿಗರು ಬೇಕಾಗಿಲ್ಲ. ಕನ್ನಡ ಭಾಷೆ ಒಂದು ಬೇಡ, ಕನ್ನಡದ ಹಣ ಬೇಕು, ಕನ್ನಡಿಗರ ನೆಲೆ ಬೇಕು, ನೀರ್ ಬೇಕು, ಅನ್ನ ಬೇಕು, ಊಟ ಬೇಕು, ಹೆಸರು ಬೇಕು, ಎಲ್ಲ ಬೇಕು. ಆದರೆ ಕನ್ನಡ ಕಲಿಬೇಕು ಅನ್ನೋರಿಗೆ ನಾವ್ ಹೇಳ್ಬೇಕು, ಗಂಟು ಮೂಟೆ ಕಟ್ಕೊಂಡು ಯಾವ ಭಾಷೆ ಬೇಕು ಅಲ್ಲಿಗೆ ಹೊರಡ್ತಾ ಇರ್ಬೇಕು ನಾವು ಹೇಳ್ಬೇಕು. ನಾನು ಅದಕ್ಕೆ ಅವಾಗ ಹೇಳಿದೆ, ನಮ್ಮಲ್ಲಿನ ಒಗ್ಗಟ್ಟಿದೆಯಲ್ಲ ಇದು ಸಾಕಾಗ್ತಾ ಇಲ್ಲ ಅಂತ ಅನ್ಸ್ತಾ ಇದೆ. ನಮ್ಮ ಸಂಸ್ಕೃತಿ ಎಲ್ಲ ಈಗಿನ ಕನ್ನಡದ ಯುವ ಪೀಳಿಗೆ ಏನಾಗಿದೆ ಗೊತ್ತಾ? ನೀವು ಸ್ಕೂಲಿಗೆ ಹೋದ್ರೆ ಅಲ್ಲಿ ಕನ್ನಡೇತರರೇ ಹೆಚ್ಚಿದ್ದಾರೆ. ಈಗ ನನ್ನ ಸ್ನೇಹಿತೆಯ ಮಗು ಒಂದು ಹೇಳ್ತಾ ಇತ್ತು, ಅವ್ರ ಸ್ಕೂಲ್ ನಲ್ಲಿ ಬಹುಭಾಷಿಗರಿದ್ದಾರೆ. ಅದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಅಂತ ಡಿವೈಡ್ ಆಗಿದೆ. ಕೇವಲ 3ನೇ ಕ್ಲಾಸಿನ ಮಕ್ಕಳದ್ದು ಮನಸ್ಥಿತಿ ನಾನು ಹೇಳ್ತಾ ಇದ್ದೀನಿ. ಆ ಏನು ಹಿಂದಿ ಮಾತಾಡೋ ಮಕ್ಕಳದು ಒಂದು ಗ್ಯಾಂಗ್ ಇದೆಯಲ್ಲ, ಅರ್ಧ ಪೂರ್ತಿ ಹಿಂದಿ ಮಾತಾಡೋ ಮಕ್ಕಳಿದ್ದಾರೆ, ಇನ್ ಅರ್ಧ ತಮಿಳು ತೆಲುಗು ಕನ್ನಡ ಮಾತಾಡೋ ಮಕ್ಕಳಿದ್ದಾರೆ. ಆ ಮಕ್ಕಳು ಹೇಳ್ತಾರಂತೆ, ವೈ ಆರ್ ಯು ಸ್ಪೀಕಿಂಗ್ ಟು ಹರ್, ಶಿ ಇಸ್ ಎ ಕನ್ನಡಿಗ ಅಂತ ಆ ಮಗುಗ್ ಹೇಳ್ತಾರಂತೆ.
ಅಂದ್ರೆ 3ನೇ ಕ್ಲಾಸಿನ ಮಕ್ಕಳು. Madam. CBSE ಪಠ್ಯದಲ್ಲಿ ದಿವ್ಯಾ madam. 3ನೇ ಕ್ಲಾಸಿನ ಒಂದು ಪುಸ್ತಕದಲ್ಲಿ ಆಪ್ಷನ್ಗಳು ಕೊಡ್ತಾರೆ ನೋಡಿ. ಹೆಂಗೆ ಗೊತ್ತಾ, ಬೀಜ ಬಿತ್ತೋದವರು ಅವರ ಹಿಂದಿ ಹೇರಿಕೆಯ ಬೀಜ ಎಲ್ಲಿಂದ ಬಿತ್ತುತ್ತಾರೆ ಅಂದ್ರೆ, ನನ್ನ ಮಗಳ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ವಿಚ್ ಇಸ್ ದ ನ್ಯಾಷನಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. ಅಲ್ಲಿ ಹಿಂದಿ, ಇಂಗ್ಲಿಷ್, ಬೆಂಗಾಲಿ, ಆಮೇಲೆ ತಮಿಳ್ ಅಂತ ಹಾಕಿರ್ತಾರೆ. ಅದ್ರಲ್ಲಿ ಅವರು ಟಿಕ್ ಮಾಡ್ಲೇಬೇಕು ಹಿಂದಿನ ಅಂತ ಒಂದು ಫೋರ್ಸಬಲ್. ನಾನು ಹೇಳ್ದೆ, ಮಗಳೇ ಅಪ್ಪಿ ತಪ್ಪಿ ಆ ಆನ್ಸರೇ ಮಾಡ್ಬೇಡ, ನೀನ್ ಅಲ್ಲಿ ಹಾಕು ಯಾವ್ದು ಲ್ಯಾಂಗ್ವೇಜ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ, ಎಲ್ಲಾ ಲ್ಯಾಂಗ್ವೇಜು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಬರೀ. ನಿಮ್ ಮ್ಯಾಮ್ಗೆ ಹೋಗಿ ಹೇಳು, ಮ್ಯಾಮ್ ದಿಸ್ ಇಸ್ ದ ರಾಂಗ್ ಕ್ವೆಶನ್ ದೇ ಆಸ್ಕ್ಡ್ ಅಂತ ಹೇಳು ಅಂತ. ಈ ಮನಸ್ಥಿತಿ ಫಸ್ಟ್ ಆಫ್ ಆಲ್ ನಾವು ಒಂದು ಪ್ರಶ್ನೆ ನಮಗೆ ಹಾಕೊಳ್ಳೋಣ ಸಿಂಧು ಅವರೇ. ಕನ್ನಡಿಗರು ನಾವ್ ಇವಾಗ ಸೋನು ನಿಗಮಕ್ಕೆ ಈ ಒಂದು ಬಿಸಿ ಇರೋದ್ರಿಂದ ನಾವ್ ಇಷ್ಟೊಂದೆಲ್ಲ ಮಾತಾಡ್ತಿದೀವಲ್ಲ, ಎಷ್ಟು ಜನ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ಕನ್ನಡದಲ್ಲಿ ಮಾತಾಡಿಸ್ತೀವಿ, ಎಷ್ಟು ಜನ ಅಲ್ಲಿ ರೂಟ್ ಲೆವೆಲ್ ಕೆಟ್ಟೋಗಿದೆಯಲ್ಲ, ರೂಟ್ ಲೆವೆಲ್ ಇಂದಾನೆ ದಾರಿ ತಪ್ಪಿದೆ ದಿವ್ಯಾಜಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ರೂಟ್ ಲೆವೆಲ್ ಇಂದ ದಾರಿ ತಪ್ಪಿದೆ. ಒಂದು ತುಂಬಾ ಮಗು ಕನ್ನಡದಲ್ಲಿ ಮಾತಾಡ್ತಿದ್ರೆ ತಾಯಿ ಆದವ್ರು ಹೇಳ್ತಾರೆ ಸ್ಪೀಕ್ ಇನ್ ಇಂಗ್ಲಿಷ್ ಅಂತಾರೆ. ಇಂಗ್ಲಿಷ್ ಪ್ರೆಸ್ಟೀಜ್ ಲ್ಯಾಂಗ್ವೇಜ್, ಡಿಗ್ನಿಟಿ ಲ್ಯಾಂಗ್ವೇಜ್ ಆಗಿದೆ. ಇವತ್ತು ಬೆಂಗಳೂರಿನ ಅಪಾರ್ಟ್ಮೆಂಟ್ ಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೋ ಬಿಡ್ತಾರೋ ಸರ್, ಬೇರೆ ಬೇರೆ ರಾಜ್ಯಗಳ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತಾರೆ ಸರ್. ಇವತ್ತು ಇದು ಯಾವ ನ್ಯಾಯ ಸರ್ ಇದು? ಮೇಡಮ್ ಅಷ್ಟೇ ಅಲ್ಲ, ನಿಮಗೆ ಗೊತ್ತಾ, ಯಲಹಂಕದ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ನನ್ನನ್ನ ಅತಿಥಿಯಾಗಿ ಬರಮಾಡ್ಕೊಂಡಿದ್ರು. ದುರಂತ ಅಂದ್ರೆ ಕನ್ನಡಿಗರೇ ಅದ್ರಲ್ಲಿ ಹೆಚ್ಚು ಪಾಲ್ಗೊಂಡೇ ಇಲ್ಲ, ಬೇರೆ ಭಾಷೆ ಬಂದೇ ಇಲ್ಲ ಬಿಡಿ, ಆದ್ರೆ ನಮ್ಮ ಕನ್ನಡಿಗರು ಬಂದಿಲ್ಲ. ಕಾರಣ ಏನ್ ಗೊತ್ತಾ? ಬೇರೆಯವ್ರಿಗೆ ಬೇಜಾರಾಗತ್ತೆ. ಆಮೇಲೆ ರಾಜ್ಯೋತ್ಸವದ ಆಹ್ವಾನ ಪತ್ರಿಕೆಯನ್ನ ಎಲ್ಲಾ ಲ್ಯಾಂಗ್ವೇಜ್ ನಲ್ಲಿ ಪ್ರಿಂಟ್ ಮಾಡಿಲ್ಲ ಅಂತ ನಮ್ ಕನ್ನಡಿಗರೇ ಖ್ಯಾತೆ ಆಡಿರೋದು. ಸೊ ಇಲ್ಲಿ ನಾವು ಬೇರೆಯವ್ರನ್ನ ದೂಷಿಸೋದಕ್ ಮುಂಚೆ ಹೇಗಿದೆ, ನಾವು ಮೊದಲಿಗೆ ಬದಲಾಗಬೇಕಾಗಿದೆ. ಅಂಡ್ ನಿನ್ನೆ ಮೊನ್ನೆ ಹುಟ್ಟಿರೋ ಅಂತ ಭಾಷೆ ಅಲ್ಲ ಹಿಂದಿ. ಏನು ಕೆಲವೇ ಒಂದು ಅದಕ್ಕೇನು ಅಂತ ದೊಡ್ಡ ಇತಿಹಾಸ ಇಲ್ಲ. ಹಿಂದಿಗೆ ಒಂದು ಸ್ವಂತ ಲಿಪಿ ಇಲ್ಲ, ದೇವನಾಗರಿಯಲ್ಲಿ ಬರ್ಕೊಂತಾರೆ. ನಮಗ್ ಸ್ವಂತ ಲಿಪಿ ಇದೆ. ನಮ್ಗೆ ಎಷ್ಟು ಹೆಮ್ಮೆ ಇರಬೇಕು ನಮ್ಮ ಭಾಷೆಯ ಬಗ್ಗೆ. ಅಪ್ಪ ಅಮ್ಮ ಸರಿ ಇಲ್ಲ ಸಿಂಧು ಅವರೇ.